ಪ್ರೇಕ್ಷಕರ ಸುವರ್ಣ ನ್ಯೂಸ್ಗೆ ಸ್ವಾಗತ. ಇದೇ ನೋವಿನ ಕಾರಣವೊಡ್ಡಿ ರಾತ್ರೋರಾತ್ರಿ ಆಸ್ಪತ್ರೆಗೆ ದಾಖಲಾಗಿರುವ ಯಡಿಯೂರಪ್ಪ ಅವರ ಆರೋಗ್ಯ ತಪಾಸಣೆ ಮಾಡುವುದಾಗಿ ಜಯದೇವ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ಮಂಜುನಾಥ ಹೇಳಿದ್ದಾರೆ. ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ ಅವರು, ಕಳೆದ ರಾತ್ರಿ ವೈದ್ಯರು ಯಡಿಯೂರಪ್ಪ ಆರೋಗ್ಯ ತಪಾಸಣೆಯನ್ನ ನಡೆಸಿದ್ದಾರೆ. ತಾವು ಆಸ್ಪತ್ರೆಗೆ ತೆರಳಿ ಮತ್ತಷ್ಟು ಪರೀಕ್ಷೆ ಮಾಡುವುದಾಗಿ ಮಂಜುನಾಥ ತಿಳಿಸಿದ್ದಾರೆ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ನಿನ್ನೆ ಜೈಲಿನ ವೈದ್ಯಾಧಿಕಾರಿ ಯಡಿಯೂರಪ್ಪ ಆರೋಗ್ಯವಾಗಿದ್ದಾರೆ, ಹಾಸ್ಪಿಟಲ್ಗೆ ಶಿಫ್ಟ್ ಮಾಡೋದಕ್ಕೆ ನಕಾರ ಅಂದಿದ್ರು. ಆದ್ರೂ ಕೂಡ ಯಡಿಯೂರಪ್ಪ ಜಯದೇವ ಹಾಸ್ಪಿಟಲ್ಗೆ ಸೇರಿದ್ದಾಯ್ತು. ಸೊ ಆರೋಗ್ಯ ತಪಾಸಣೆ ಬಗ್ಗೆ ರಾತ್ರಿ ಆರೋಗ್ಯ ತಪಾಸಣೆ ಮಾಡಿದಂತಹ ವೈದ್ಯರು ಡಾಕ್ಟರ್ ಮಂಜುನಾಥ್ ಅವರಿಗೆ ಏನನ್ನ ಹೇಳಿದ್ದಾರೆ? ಸೊ ಮಂಜುನಾಥ್ ಯಡಿಯೂರಪ್ಪ ಆರೋಗ್ಯದ ಬಗ್ಗೆ ಏನ್ ಹೇಳ್ತಿದ್ದಾರೆ? ದಿವ್ಯಾ, ಈಗಷ್ಟೇ ಮಂಜುನಾಥ್ ಜಯದೇವ ಆಸ್ಪತ್ರೆ ನಿರ್ದೇಶಕರಾದಂತಹ ಮಂಜುನಾಥ್ ಅವರನ್ನ ಸಂಪರ್ಕಿಸಲಾಗಿತ್ತು. ಅವರು ಹೇಳಿದ್ರು, ರಾತ್ರಿ 1:30ಗೆ ನಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರೋದು ನಿಜ. ಅದರ ಜೊತೆಗೆ ರಾತ್ರಿ ಏನೋ ಒಂದೆರಡು ಬಾರಿ ವಾಮಿಟ್ ಕೂಡ ಆಗಿತ್ತು ಅವರಿಗೆ ಅಂತ ಹೇಳಲಾಗ್ತಾ ಇದೆ. ಬಟ್ ನಾವಂತೂ ಕೆಲವೊಂದು ಟೆಸ್ಟ್ಗಳಂದ್ರೆ ಹೃದಯ ಸಂಬಂಧಿ ಇರ್ಬೋದು, ಎಲ್ಲಾ ರೀತಿಯ ಟೆಸ್ಟ್ಗಳನ್ನು ಕೂಡ ಮಾಡಿದ್ದೇವೆ. ಆದ್ರೆ ಈಗ ಹೇಗಿದೆ ಅನ್ನುವಂಥದ್ದು ಇನ್ನೂ ಹೆಚ್ಚಿನ ಮಾಹಿತಿ ನನಗೂ ಕೂಡ ಸಿಗ್ಬೇಕಾಗಿದೆ ಅನ್ನುವಂಥದ್ದು ಮಂಜುನಾಥ್ ಅವರ ಹೇಳಿಕೆ. ಅದು ಕಳೆದ ರಾತ್ರಿಯಿಂದ ನೋಡಿದಂತ ವೈದ್ಯರು ಹೇಳುವಂತೆ ಅವರ ಆರೋಗ್ಯ ಆ ಮಟ್ಟಕ್ಕೇನು ಕುಸಿದಿಲ್ಲ ಅನ್ನೋಂಥ ಮಾತುಗಳು ಕೂಡ ಕೇಳಿ ಬರ್ತವೆ. ಆದ್ರೆ ಈ ರಾತ್ರಿ ಒಂದೆರಡು ಬಾರಿ ವಾಮಿಟ್ ಕೂಡ ಆಗಿತ್ತು. ಅದರ ಜೊತೆಗೆ ಬೇರೆ ಯಾವ್ಯಾವ ಕಾಯಿಲೆಗಳಿದೆ ಅನ್ನೋದು ಕೂಡ ನಾವು ಕೂಡ ಪರಿಶೀಲನೆ ಮಾಡ್ತಾ ಇದ್ದೇವೆ ಅನ್ನುವಂಥದ್ದು ಜಯದೇವ ಆಸ್ಪತ್ರೆಯ ವೈದ್ಯರ ಹೇಳಿಕೆ ಆಗಿದೆ. ಸೊ ಸಾಕಷ್ಟು ಲವಲವಿಕೆಯಿಂದ ಓಡಾಡ್ತಿದ್ದಂತಹ ವ್ಯಕ್ತಿ ಯಡಿಯೂರಪ್ಪ, ಸೊ ಆರೋಗ್ಯದ ಬಗ್ಗೆ ಏನಾದ್ರೂ ಮಾಹಿತಿಯನ್ನ ಕೊಟ್ರಾ ಮಂಜುನಾಥ್? ಅವರ ಲವಲವಿಕೆ ಎಷ್ಟಿತ್ತು ಅನ್ನೋದಕ್ಕೆ ನಿನ್ನೆ ಅವರು ಜೈಲಿಗೆ ಹೋದಂತ ಸಂದರ್ಭದಲ್ಲಿ ನಮ್ಮ ವಿಜುವಲ್ಗಳಲ್ಲಿ ನೋಡ್ಬೋದು. ನಗನಟ್ಟನೆ ಜೈಲಿನ ಅಂದ್ರೆ ಪೊಲೀಸ್ ಅಧಿಕಾರಿ ವ್ಯಾನ್ ಅನ್ನು ಕೂಡ ಹಾಕಿದ್ರು. ಮತ್ತೆ ಯಾವುದೇ ರೀತಿಯ ಆತಂಕ ಅವ್ರ ಮುಖದಲ್ಲಂತೂ ಕಂಡು ಬರ್ಲಿಲ್ಲ ಜೈಲಿಗೆ ಹೋಗೋ ಸಂದರ್ಭದ ತನಕ. ಮತ್ತೆ ಜೈಲಿನಲ್ಲೂ ಕೂಡ ಅಲ್ಲಿನ ವೈದ್ಯಾಧಿಕಾರಿಗಳು ಹೇಳುವಂತದ್ದು ಸುಮಾರು ನಿನ್ನೆ 1 ಗಂಟೆ ಅಂದ್ರೆ ಇಲ್ಲಿಂದ ಹೋದ ತಕ್ಷಣ ಜೈಲಿನ ಒಳ ಪ್ರವೇಶಿಸಿದ ಕೂಡಲೇ ನೇರವಾಗಿ ಅವ್ರು ಹೋಗಿದ್ದು ಅಲ್ಲಿನ ಜೈಲಿನ ಒಳಗಡೆ ಇರುವಂತಹ ಆಸ್ಪತ್ರೆಗೆ. ಅವ್ರು ಬೇರೆ ಯಾವುದೇ ಸೆಲ್ಲಿಗೆ ಹೋಗಿ ಸುಮಾರು 1 ಗಂಟೆಯ ಕಾಲ ಅದೇ ಆಸ್ಪತ್ರೆಯಲ್ಲಿ ಔಟ್ ಪೇಷಂಟ್ ಆಗಿ ಕೂಡ ಇದ್ರು ಅನ್ನೋಂತ ಮಾಹಿತಿಗಳು ಕೂಡ ಬರ್ತಾ ಇದೆ. ಆದ್ರೆ ಅವ್ರು ಕೇವಲ ಅಲ್ಲಿ ಹೇಳುವಂತ ಪ್ರಕಾರ ಅಂದ್ರೆ ನಿನ್ನೆ ಬೆಳಿಗ್ಗೆ ಅವ್ರು ಕ್ಲೈಮ್ ಮಾಡಿದ್ರು ಅವರ ವಕೀಲರು, ಅವ್ರಿಗೆ ಬ್ಯಾಕ್ ಪೇನ್ ಇದೆ, ಅವರು ನಡೆದಾಡ್ಲಿಕ್ಕೆ ಅಂದ್ರೆ ಮೆಟ್ಲು ಹತ್ಕೊಂಡು ಬರ್ಲಿಕ್ಕೆ ಆಗೋಲ್ಲ ಅನ್ನೋಂತ ಮಾಹಿತಿಯನ್ನ ನ್ಯಾಯಾಲಯಕ್ಕೂ ಕೂಡ ಕೊಟ್ಟಿದ್ರು. ಸೊ ಈ ಹಿನ್ನೆಲೆಯಲ್ಲಿ ರಾತ್ರಿ ಕೆಲವೊಂದು ಬೆಳವಣಿಗೆಗಳಾಗಿರುವಂತ ಮಾಹಿತಿಗಳು ಕೂಡ ಇದೀಗ ಬರ್ತಾ ಇದಾವೆ. ಒಂದ್ ಸ್ವಲ್ಪ ಆರೋಗ್ಯದಲ್ಲಿ ಚೇತರಿಕೆ ಖಂಡಿತ ಅನ್ನುವಂತ ಕಾರಣಕ್ಕೆ ನಾವು ಜಯದೇವ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ವಿ ಅನ್ನುವಂಥದ್ದು ಜೈಲಿನ ಮೂಲಗಳು ಹೇಳುವಂತೆ. ಹಾಗಾಗಿ ಜಯದೇವ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ನಡೀತಾ ಇದೆ. ಪುನಃ ಈಗ 11:30 ಹೊತ್ತಿಗೆ ಅದರ ಒಂದು ಪೂರ್ಣ ಚಿತ್ರಣ ಸಿಗಲಿದೆ. ದಿವ್ಯಾ. ಓಕೆ ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಎದೆ ನೋವಿನ ಕಾರಣವೊಡ್ಡಿ ರಾತ್ರೋರಾತ್ರಿ ಆಸ್ಪತ್ರೆಗೆ ದಾಖಲಾಗಿರೋ ಯಡಿಯೂರಪ್ಪ ಅವರ ಆರೋಗ್ಯ ತಪಾಸಣೆಯನ್ನ ಮಾಡುವುದಾಗಿ ಜಯದೇವ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ಮಂಜುನಾಥ ಹೇಳಿದ್ದಾರೆ. ಇದೀಗಾಗಲೇ ರಾತ್ರಿ ಟ್ರೀಟ್ ಮಾಡಿದಂತಹ ಡಾಕ್ಟರ್ ಇವರಿಗೆ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿರ್ತಾರೆ. ಇನ್ನೊಂದು 11:30 ಅಷ್ಟೊತ್ತಿಗೆ ಒಂದು ತಪಾಸಣೆಯನ್ನು ನಡೆಸೋದಾಗಿ ಪೂರ್ಣ ಮಾಹಿತಿಯನ್ನು ನೀಡುವುದಾಗಿ ಸುವರ್ಣ ನ್ಯೂಸ್ಗೆ ಡಾಕ್ಟರ್ ಮಂಜುನಾಥ ತಿಳಿಸಿದ್ದಾರೆ.